ನಮಸ್ಕಾರ ಸ್ನೇಹಿತರೆ, ಈಗ ಲೈವ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಕ್ರಿಕೆಟ್ ಸ್ಟೇಡಿಯಂ. ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಇದೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ. ಸೊ ಇಷ್ಟು ವರ್ಷಗಳ ಆದ್ರೂ ಕರ್ನಾಟಕದಲ್ಲಿ ಒಂದೇ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ. ಸೊ ಬನ್ನಿ, ಹಾಗಿದ್ರೆ ದೇಶದ ಬೇರೆ ಬೇರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಟೇಡಿಯಂ ಇದೆ ಅಂತ ನೋಡ್ಕೊಂಬರೋಣ. ಆಂಧ್ರ ಪ್ರದೇಶದಲ್ಲಿ ಒಂದಿದೆ, ಅಸ್ಸಾಮಲ್ಲಿ ಒಂದಿದೆ, ಛತ್ತೀಸ್ಗಢಲ್ಲಿ ಒಂದಿದೆ, ಡೆಲ್ಲಿಲಿ ಒಂದಿದೆ, ಗುಜರಾತಲ್ಲಿ 4 ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ, ಹಿಮಾಚಲ್ ಪ್ರದೇಶಲ್ಲಿ ಒಂದಿದೆ, ಜಾರ್ಖಂಡಲ್ಲಿ ಒಂದಿದೆ, ಕರ್ನಾಟಕದಲ್ಲಿ ಒಂದಿದೆ, ಕೇರಳದಲ್ಲಿ ಒಂದಿದೆ, ಮಹಾರಾಷ್ಟ್ರದಲ್ಲಿ 5 ಇದೆ, ಮಧ್ಯಪ್ರದೇಶಲ್ಲಿ 2 ಇದೆ, ಒಡಿಶಾದಲ್ಲಿ ಒಂದಿದೆ, ಪಂಜಾಬಲ್ಲಿ ಒಂದಿದೆ, ರಾಜಸ್ಥಾನಲ್ಲಿ ಒಂದಿದೆ, ತಮಿಳುನಾಡಲ್ಲಿ ಒಂದಿದೆ, ತೆಲಂಗಾಣದಲ್ಲಿ ಒಂದಿದೆ, ಉತ್ತರಾಖಂಡಲ್ಲಿ ಒಂದಿದೆ, ಉತ್ತರ ಪ್ರದೇಶದಲ್ಲಿ 3 ಇದೆ, ವೆಸ್ಟ್ ಬೆಂಗಾಲಲ್ಲಿ 1 ಇದೆ. ಸೊ ಕರ್ನಾಟಕಕ್ಕೆ ಇನ್ನೊಂದು ಸ್ಟೇಡಿಯಂ ಬೇಡವಾ? ಆಗಿದ್ರೆ ಖಂಡಿತ ಬೇಕು. ಯಾಕಂದರೆ ಒನ್ ಡೇ ಮ್ಯಾಚ್ ಆಗಿರ್ಬೋದು ಅಥವಾ T20 ಮ್ಯಾಚ್ ಆಗಿರ್ಬೋದು, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಾಗ ಮೈಸೂರಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ನಾರ್ತ್ ಕರ್ನಾಟಕದಿಂದ ಎಲ್ಲ ಬಂದು ಇಲ್ಲಿ ನೋಡಿಕೊಂಡು ಹೋಗ್ತಾರೆ. ಅಂದರೆ ಕ್ರಿಕೆಟ್ಗೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ತುಂಬಾ ಕ್ರೇಜ್ ಇದೆ. ಸೊ ಆದರೆ ಯಾಕೆ ಇಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಹಾಗೂ ನಾವು ಟಿ ವಿಲಿ ನೋಡಿದಾಗ ಗುಜರಾತಲ್ಲಿ 4 ಸ್ಟೇಡಿಯಂ ಇದೆ, ಅಲ್ಲಿ ಎಷ್ಟೋ ಸಲ ನೋಡಿದಾಗ ಖಾಲಿ ಹೊಡಿತಾ ಇರುತ್ತೆ. ಆದರೆ ಬೆಂಗಳೂರು ಸ್ಟೇಡಿಯಮಲ್ಲಿ ಯಾವತ್ತೂ ಖಾಲಿ ಹೊಡ್ತಿಲ್ಲ. ಇದು ಇನ್ನೊಂದು ಪ್ರಶ್ನೆ. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ, ಈಗ ಮೈಸೂರಲ್ಲಿ ಎಲ್ಲಿ ಸ್ಟೇಡಿಯಂ ಮಾಡಬೇಕು ಅಂತ ಇದ್ರು. ಸೊ ಮೊದಲು ಸಾತ್ಗಳ್ಳಿ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತ ಇದ್ದರು. ಅದು ನಾನಾ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಆದರೆ ಸತತವಾದ 6 ವರ್ಷದಿಂದ ಈ ಪ್ರಯತ್ನ ಪಡ್ತಾನೆ ಇದ್ದರು. ಹಾಗೂ ಸೊ ಇದಕ್ಕೆ ನಮ್ಮ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರು ತುಂಬಾ ಇದರಿಂದನೇ ಬಿದ್ದು, ಇದರಿಂದನೇ ಇದ್ದು ಓಡಾಡಿ, ಸೊ ಕೊನೆಗೆ ಸಾತ್ಗಳ್ಳಿಲಿ ಆಗಲ್ಲ ಅಂದಾಗ ಹುಯಿಲಾಳಲ್ಲಿ ಒಂದು ಸರ್ಕಾರಿ ಜಾಗನ ಗುರುತಿಸಿ, ಸೊ ಆ ಹುಯಿಲಾಡು ಗ್ರಾಮದ ಸರ್ಕಾರಿ ಜಾಗ ಒಟ್ಟು 26 ಎಕರೆ 31 ಗುಂಟೆ ಸರ್ಕಾರಿ ಜಾಗ. ಈ ಯೋಜನೆ ಸೂಕ್ತ ಅಂತ ಹೇಳಿ ಕಂದಾಯ ಇಲಾಖೆಯಿಂದನೂ ಪರ್ಮಿಷನ್ ತಗೊಂಡು ಹಾಗೆ ಇದನ್ನು ಸರ್ಕಾರಕ್ಕೆ ಅಪ್ರೂವಲ್ಗೆ ಕಳಿಸಿದ್ರು. ಆದರೆ ಆಯುಕ್ತರ ಮುಖಾಂತರ ಕಳಿಸ್ಬೇಕು ಅಂತ ಸರ್ಕಾರ ಇದನ್ನು ರಿಜೆಕ್ಟ್ ಮಾಡಿತ್ತು. ಸೊ ಹಾಗೆ ಈಗ ಕ್ರೀಡಾಂಗಣಕ್ಕೆ ಜಾಗ ನೀಡುವ ಪ್ರಸ್ತಾವನೆಯನ್ನು ಮೈಸೂರು ಪ್ರಾದೇಶಿಕ ಆಯುಕ್ತರು ಸಮಗ್ರ ಪರಿಶೀಲಿಸಿ ಸರ್ಕಾರಿ ಜಮೀನು ಮಂಜೂರಿಗಾಗಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೂಲಕ ರಾಜ್ಯ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಸೊ 2 ವರ್ಷಗಳಿಂದ ನಡೆದ ಈ ಪ್ರಯತ್ನದಿಂದ ಈ ನವೀಕೃತ ಪ್ರಸ್ತಾವನೆಯು ಕ್ಯಾಬಿನೆಟ್ ಅನುಮೋದನೆ ಪಡೆಯುವ ಹಂತಕ್ಕೆ ತಲುಪಿದೆ. ಈ ಪ್ರಕ್ರಿಯೆ ಪೂರ್ಣಗೊಂಡ ಕೂಡಲೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಬಗೆಹರಿಯಲಿದೆ. ಬಳಿಕ ಕ್ರೀಡಾಂಗಣ ನಿರ್ಮಾಣದ ಇನ್ನಿತರ ಕಾರ್ಯಗಳು ಆರಂಭವಾಗಲಿದೆ. ಈ 6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥದ್ದು. ಸೊ ಈಗ ಒಂದು ಅನುಮೋದನೆಗಾಗಿ ಕಾಯ್ತಾ ಇದ್ದಾರೆ. ಅದು ಸಿಕ್ಕಿದ ತಕ್ಷಣವೇ ಸ್ಟೇಡಿಯಂನ ಕೆಲಸ ಶುರುವಾಗುತ್ತೆ. ಹಾಗೂ ಸೊ ಇದಕ್ಕೆ ಬಾಕಿ ಬೇಕಾಗಿರುವಂಥ ಫಂಡು KACA ಅವರು ಅನುಮೋದನೆ ಸಿಕ್ಕ ಕೂಡಲೇ KACA ಅವರು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸ್ಟೇಡಿಯಂನ ಕೆಲಸನ ಕೈಗೆತ್ಕೊಳ್ಳೋದಕ್ಕೆ. ಹಾಗೂ ಇದು ಹುಯಿಲಾಳದ ಸರ್ವೆ ನಂಬರ್ ಬಂದು 312, ಅದರಲ್ಲಿ 19 ಎಕರೆ, ಮತ್ತು ಸರ್ವೆ ನಂಬರ್ 313ರಲ್ಲಿ 7.3 ಎಕರೆ. ಈ ಹುಯಿಲಾಳು ಗ್ರಾಮ ವಿಜಯನಗರ 4 ಸ್ಟೇಜ್ ಆದಮೇಲೆ ಬೆಳವಡಿಗೆ ಅಟ್ಯಾಚ್ಡ್ ಆಗಿ ಬರುತ್ತೆ. ಹುಯಿಲಾಳು ಅಲ್ಲಿ ಇರುವಂಥ ಜಾಗ ಇದು. ಸೊ ಈ ಸ್ಟೇಡಿಯಂನಿಂದ ಮೈಸೂರಿನ ಆರ್ಥಿಕತೆ, ಕ್ರೀಡೆ ಮತ್ತು ಪ್ರವಾಸೋದ್ಯಮ ಎಲ್ಲನೂ ವೃದ್ಧಿಯಾಗುತ್ತೆ. ಹಾಗೆ ಇಲ್ಲಿನ ಕ್ರಿಕೆಟ್ ಪ್ರೇಮಿಗಳಿಗೆ ಸೊ ಇದೊಂದು ಖುಷಿ ಸುದ್ದಿ. ಹಾಗೂ ಕರ್ನಾಟಕದಲ್ಲಿ ನಮ್ಮ 2ನೇ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಆದಷ್ಟು ಬೇಗ ಈಡೇರಲಿ. ಹಾಗೂ ಇದಕ್ಕೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಿದ್ದಂಥ ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳು. ಸಿಗೋಣ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ.